ಇದೊಂದು ಕಡೆ ಸೆಂಟ್ರಲ್ ಜೈಲಿನಲ್ಲಿರೋ ಕೊಲೆ ಆರೋಪಿಯೇ ವಿಐಪಿನ ಗೊತ್ತಿದ್ದು ಮೈ ಮಾತ್ರ ಗೃಹ ಸಚಿವರು ಅಂತ ಹೇಳಿ ಬೆಡ್ ಇಲ್ಲ ಫುಡ್ ಇಲ್ಲ ವಿಐಪಿ ಟ್ರೀಟ್ಮೆಂಟು ಇಲ್ಲ ಅಂತ ಹೇಳಿದ್ರು ಪರಮೇಶ್ವರ್ ಅವರು ಹಿಂದೆ ಕೇಳಿದ ಸಂದರ್ಭದಲ್ಲಿ ಈಗ ಆಗ್ತಿದೆಯಲ್ಲ ಸರ್ ವಿಐಪಿ ಟ್ರೀಟ್ಮೆಂಟ್ ಅಂದ್ರೆ ನೀವು ಅವತ್ತು ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿದ್ದಾಗ ಬಿರಿಯಾನಿ ಕೊಡ್ತಿದ್ದಾರ ದರ್ಶನ್ಗೆ ಅಂತ ಕೇಳಿದ್ರಿ. ನಾನು ಬಿರಿಯಾನಿಗೆ ಮಾತ್ರ ರೆಸ್ಪಾಂಡ್ ಮಾಡಿದ್ದೆ, ಪರಪ್ಪನ ಅಗ್ರಹಾರದಲ್ಲಿರೋ ಫೋನು ವಿಐಪಿ ಟ್ರೀಟ್ಮೆಂಟ್ ಇದ್ರ ಬಗ್ಗೆ ನಾನು ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಗೃಹ ಸಚಿವರು. ನಡೀರಿ, ನಾನು ಅಲ್ಲೇ ಹೇಳಿದ್ದೀನಿ ಅವತ್ತೇ, ಹೇಳಿಲ್ವಾ ನಿಮ್ಗೆ ಚಿಕನ್ ಬಿರಿಯಾನಿ ಅವೆಲ್ಲ ಕೊಡಲ್ಲಪ್ಪ ಅಂತ ಹೇಳಿದ್ದೀನಿ. ಜೈಲೊಳಗಡೆನೂ ಕೊಡಲ್ಲ, ಅಲ್ಲಿ ಮಾಡೋ ನೀವು ಬನ್ನಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಯಾವ ಅಡುಗೆ ಮಾಡ್ತಾರೆ ಬಂದ್ರೆ ನೀವು ಜೊತೆಲಿ ಕರ್ಕೊಂಡು ಹೋಗ್ತೀನಿ. ನಡೀರಿ, ನಾನು ಅಲ್ಲೇ ಹೇಳಿದ್ದೀನಿ ಅವತ್ತೇ, ಹೇಳಿಲ್ವಾ ನಿಮ್ಗೆ ಚಿಕನ್ ಬಿರಿಯಾನಿ ಅವೆಲ್ಲ. ಇದು ಜುಲೈ 2ನೇ ತಾರೀಕು, ಯಾವಾಗ ಪರಪ್ಪನ ಅಗ್ರಹಾರ ಕಾರಾಗೃಹ ಅದರೊಳಗಡೆ ಚಿಕನ್ ಮಟನ್ ಎಲ್ಲ ಬಿರಿಯಾನಿ ಇತ್ಯಾದಿ ಸಪ್ಲೈ ಆಗ್ತಿದ್ಯಾ ಅನ್ನೋದನ್ನ ಪ್ರಶ್ನೆ ಮಾಡಿದಾಗ ಗೃಹ ಸಚಿವರು ಹೇಳಿದ್ರು. ಇವತ್ತು ಇದೇ ಪ್ರಶ್ನೆಯನ್ನ ಕೇಳಿದ್ರು ಮಾಧ್ಯಮದವರು. ನೀವು ಅವತ್ತು ಕೇಳಿದ್ರೆ ವಿಐಪಿ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿದ್ರಿ ಅಂತ. ಅದಕ್ಕೆ ಗೃಹ ಸಚಿವರ ರಿಯಾಕ್ಷನ್, ನಾನು ಅವತ್ತು ಹೇಳಿದ್ದು ಬರೀ ಬಿರಿಯಾನಿ ವಿಚಾರಕ್ಕೆ, ಕೇಳಿಸ್ಕೊಳ್ಳಿ ಇವತ್ತಿನ ರಿಯಾಕ್ಷನ್ ಪರಮೇಶ್ವರ್ ಅವ್ರದ್ದು. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ, ಕ್ರಮ ತಗೊಳ್ತೀವಿ ಅಂತ. ಇನ್ನೇನು ಲಿಸನ್ ಟು ಮೀ, ಯು ಆರ್ ನಾಟ್ ಇಂಟರಾಗೇಟಿಂಗ್ ಮೀ, ಯು ಆರ್ ನಾಟ್ ಇಂಟರಾಗೇಟಿಂಗ್ ಮೀ. ಕೇಳೋದು ಕೇಳ್ಕೊಳ್ಳಿ ಅಪ್ಪ, ಹೇಳೋದು ಕೇಳ್ಕೊಳ್ಳಿ. ನಾನು ಕೋಪ ಮಾಡ್ಕೊಳ್ತಿಲ್ಲ, ನೀವು ಹೇಳೋದು ಕೇಳಬೇಕು, ಹೇಳೋದು ಕೇಳಬೇಕಲ್ಲ ನೀವು. ಹೇಳೋದು ನೋಡಿ, ಇದೊಂದು ಕಡೆ ಸೆಂಟ್ರಲ್ ಜೈಲಿನಲ್ಲಿರೋ ಕೊಲೆ ಆರೋಪಿಯೇ ವಿಐಪಿನ ಗೊತ್ತಿದ್ದು ಮೈ ಮಾತ್ರ ಗೃಹ ಸಚಿವರು ಅಂತ ಹೇಳಿ ಬೆಡ್ ಇಲ್ಲ ಫುಡ್ ಇಲ್ಲ ವಿಐಪಿ ಟ್ರೀಟ್ಮೆಂಟು ಇಲ್ಲ ಅಂತ ಹೇಳಿದ್ರು ಪರಮೇಶ್ವರ್ ಅವರು ಹಿಂದೆ ಕೇಳಿದ ಸಂದರ್ಭದಲ್ಲಿ. ಈಗ ಆಗ್ತಿದೆಯಲ್ಲ ಸರ್ ವಿಐಪಿ ಟ್ರೀಟ್ಮೆಂಟ್ ಅಂದ್ರೆ ನೀವು ಅವತ್ತು ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿದ್ದಾಗ ಬಿರಿಯಾನಿ ಕೊಡ್ತಿದ್ದಾರ ದರ್ಶನ್ಗೆ ಅಂತ ಕೇಳಿದ್ರಿ. ನಾನು ಬಿರಿಯಾನಿಗೆ ಮಾತ್ರ ರೆಸ್ಪಾಂಡ್ ಮಾಡಿದ್ದೆ, ಪರಪ್ಪನ ಅಗ್ರಹಾರದಲ್ಲಿರೋ ಫೋನು ವಿಐಪಿ ಟ್ರೀಟ್ಮೆಂಟ್ ಇದ್ರ ಬಗ್ಗೆ ನಾನು ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಗೃಹ ಸಚಿವರು. ನಡೀರಿ, ನಾನು ಅಲ್ಲೇ ಹೇಳಿದ್ದೀನಿ ಅವತ್ತೇ, ಹೇಳಿಲ್ವಾ ನಿಮ್ಗೆ ಚಿಕನ್ ಬಿರಿಯಾನಿ ಅವೆಲ್ಲ ಕೊಡಲ್ಲಪ್ಪ ಅಂತ ಹೇಳಿದ್ದೀನಿ. ಜೈಲೊಳಗಡೆನೂ ಕೊಡಲ್ಲ, ಅಲ್ಲಿ ಮಾಡೋ ನೀವು ಬನ್ನಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಯಾವ ಅಡುಗೆ ಮಾಡ್ತಾರೆ ಬಂದ್ರೆ ನೀವು ಜೊತೆಲಿ ಕರ್ಕೊಂಡು ಹೋಗ್ತೀನಿ. ನಡೀರಿ, ನಾನು ಅಲ್ಲೇ ಹೇಳಿದ್ದೀನಿ ಅವತ್ತೇ, ಹೇಳಿಲ್ವಾ ನಿಮ್ಗೆ ಚಿಕನ್ ಬಿರಿಯಾನಿ ಅವೆಲ್ಲ. ಇದು ಜುಲೈ 2ನೇ ತಾರೀಕು, ಯಾವಾಗ ಪರಪ್ಪನ ಅಗ್ರಹಾರ ಕಾರಾಗೃಹ ಅದರೊಳಗಡೆ ಚಿಕನ್ ಮಟನ್ ಎಲ್ಲ ಬಿರಿಯಾನಿ ಇತ್ಯಾದಿ ಸಪ್ಲೈ ಆಗ್ತಿದ್ಯಾ ಅನ್ನೋದನ್ನ ಪ್ರಶ್ನೆ ಮಾಡಿದಾಗ ಗೃಹ ಸಚಿವರು ಹೇಳಿದ್ರು. ಇವತ್ತು ಇದೇ ಪ್ರಶ್ನೆಯನ್ನ ಕೇಳಿದ್ರು ಮಾಧ್ಯಮದವರು. ನೀವು ಅವತ್ತು ಕೇಳಿದ್ರೆ ವಿಐಪಿ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿದ್ರಿ ಅಂತ. ಅದಕ್ಕೆ ಗೃಹ ಸಚಿವರ ರಿಯಾಕ್ಷನ್, ನಾನು ಅವತ್ತು ಹೇಳಿದ್ದು ಬರೀ ಬಿರಿಯಾನಿ ವಿಚಾರಕ್ಕೆ, ಕೇಳಿಸ್ಕೊಳ್ಳಿ ಇವತ್ತಿನ ರಿಯಾಕ್ಷನ್ ಪರಮೇಶ್ವರ್ ಅವ್ರದ್ದು. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ, ಕ್ರಮ ತಗೊಳ್ತೀವಿ ಅಂತ. ಇನ್ನೇನು ಲಿಸನ್ ಟು ಮೀ, ಯು ಆರ್ ನಾಟ್ ಇಂಟರಾಗೇಟಿಂಗ್ ಮೀ, ಯು ಆರ್ ನಾಟ್ ಇಂಟರಾಗೇಟಿಂಗ್ ಮೀ. ಕೇಳೋದು ಕೇಳ್ಕೊಳ್ಳಿ ಅಪ್ಪ, ಹೇಳೋದು ಕೇಳ್ಕೊಳ್ಳಿ. ನಾನು ಕೋಪ ಮಾಡ್ಕೊಳ್ತಿಲ್ಲ, ನೀವು ಹೇಳೋದು ಕೇಳಬೇಕು, ಹೇಳೋದು ಕೇಳಬೇಕಲ್ಲ ನೀವು. ಹೇಳೋದು ನೋಡಿ, ಇದೊಂದು ಕಡೆ ಸೆಂಟ್ರಲ್ ಜೈಲಿನಲ್ಲಿರೋ ಕೊಲೆ ಆರೋಪಿಯೇ ವಿಐಪಿನ ಗೊತ್ತಿದ್ದು ಮೈ ಮಾತ್ರ ಗೃಹ ಸಚಿವರು ಅಂತ ಹೇಳಿ ಬೆಡ್ ಇಲ್ಲ ಫುಡ್ ಇಲ್ಲ ವಿಐಪಿ ಟ್ರೀಟ್ಮೆಂಟು ಇಲ್ಲ ಅಂತ ಹೇಳಿದ್ರು ಪರಮೇಶ್ವರ್ ಅವರು ಹಿಂದೆ ಕೇಳಿದ ಸಂದರ್ಭದಲ್ಲಿ. ಈಗ ಆಗ್ತಿದೆಯಲ್ಲ ಸರ್ ವಿಐಪಿ ಟ್ರೀಟ್ಮೆಂಟ್ ಅಂದ್ರೆ ನೀವು ಅವತ್ತು ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿದ್ದಾಗ ಬಿರಿಯಾನಿ ಕೊಡ್ತಿದ್ದಾರ ದರ್ಶನ್ಗೆ ಅಂತ ಕೇಳಿದ್ರಿ. ನಾನು ಬಿರಿಯಾನಿಗೆ ಮಾತ್ರ ರೆಸ್ಪಾಂಡ್ ಮಾಡಿದ್ದೆ, ಪರಪ್ಪನ ಅಗ್ರಹಾರದಲ್ಲಿರೋ ಫೋನು ವಿಐಪಿ ಟ್ರೀಟ್ಮೆಂಟ್ ಇದ್ರ ಬಗ್ಗೆ ನಾನು ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಗೃಹ ಸಚಿವರು. ನಡೀರಿ, ನಾನು ಅಲ್ಲೇ ಹೇಳಿದ್ದೀನಿ ಅವತ್ತೇ, ಹೇಳಿಲ್ವಾ ನಿಮ್ಗೆ ಚಿಕನ್ ಬಿರಿಯಾನಿ ಅವೆಲ್ಲ ಕೊಡಲ್ಲಪ್ಪ ಅಂತ ಹೇಳಿದ್ದೀನಿ. ಜೈಲೊಳಗಡೆನೂ ಕೊಡಲ್ಲ, ಅಲ್ಲಿ ಮಾಡೋ ನೀವು ಬನ್ನಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಯಾವ ಅಡುಗೆ ಮಾಡ್ತಾರೆ ಬಂದ್ರೆ ನೀವು ಜೊತೆಲಿ ಕರ್ಕೊಂಡು ಹೋಗ್ತೀನಿ. ನಡೀರಿ, ನಾನು ಅಲ್ಲೇ ಹೇಳಿದ್ದೀನಿ ಅವತ್ತೇ, ಹೇಳಿಲ್ವಾ ನಿಮ್ಗೆ ಚಿಕನ್ ಬಿರಿಯಾನಿ ಅವೆಲ್ಲ. ಇದು ಜುಲೈ 2ನೇ ತಾರೀಕು, ಯಾವಾಗ ಪರಪ್ಪನ ಅಗ್ರಹಾರ ಕಾರಾಗೃಹ ಅದರೊಳಗಡೆ ಚಿಕನ್ ಮಟನ್ ಎಲ್ಲ ಬಿರಿಯಾನಿ ಇತ್ಯಾದಿ ಸಪ್ಲೈ ಆಗ್ತಿದ್ಯಾ ಅನ್ನೋದನ್ನ ಪ್ರಶ್ನೆ ಮಾಡಿದಾಗ ಗೃಹ ಸಚಿವರು ಹೇಳಿದ್ರು.
ಇವತ್ತು ಇದೇ ಪ್ರಶ್ನೆಯನ್ನ ಕೇಳಿದ್ರು ಮಾಧ್ಯಮದವರು. ನೀವು ಅವತ್ತು ಕೇಳಿದ್ರೆ VIP ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿದ್ರಿ ಅಂತ. ಅದಕ್ಕೆ ಗೃಹ ಸಚಿವರ ರಿಯಾಕ್ಷನ್, ನಾನು ಅವತ್ತು ಹೇಳಿದ್ದು ಬರೀ ಬಿರಿಯಾನಿ ವಿಚಾರಕ್ಕೆ. ಕೇಳಿಸ್ಕೊಳ್ಳಿ ಇವತ್ತಿನ ರಿಯಾಕ್ಷನ್ ಪರಮೇಶ್ವರ್ ಅವ್ರದ್ದು. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ, ಕ್ರಮ ತಗೊಳ್ತೀವಿ ಅಂತ. ಇನ್ನೇನು ಲಿಸನ್ ಟು ಮೀ, ಯು ಆರ್ ನಾಟ್ ಇಂಟರಾಗೇಟಿಂಗ್ ಮೀ, ಯು ಆರ್ ನಾಟ್ ಇಂಟರಾಗೇಟಿಂಗ್ ಮೀ. ಕೇಳೋದ್ ಕೇಳ್ಕೊಳ್ಳಿ ಅಪ್ಪ, ಹೇಳೋದ್ ಕೇಳ್ಕೊಳ್ಳಿ. ನಾನು ಕೋಪ ಮಾಡ್ಕೊಳ್ತಿಲ್ಲ, ನೀವು ಹೇಳೋದ್ ಕೇಳಬೇಕು. ಹೇಳೋದ್ ಕೇಳ್ಬೇಕಲ್ಲ ನೀವು. ಹೇಳೋದ್ ನೋಡಿ, ಇದೊಂದು ಕಡೆ ಸೆಂಟ್ರಲ್ ಜೈಲಿನಲ್ಲಿರೋ ಕೊಲೆ ಆರೋಪಿಯೇ VIP ಗೊತ್ತಿದ್ದು ಮೈ ಮರ್ತ್ರ ಗೃಹ ಸಚಿವರು ಅಂತ ಹೇಳಿ. ಬೆಡ್ ಇಲ್ಲ, ಫುಡ್ ಇಲ್ಲ, VIP ಟ್ರೀಟ್ಮೆಂಟು ಇಲ್ಲ ಅಂತ ಹೇಳಿದ್ರು ಪರಮೇಶ್ವರ್ ಅವರು ಹಿಂದೆ ಕೇಳಿದ ಸಂದರ್ಭದಲ್ಲಿ. ಈಗ ಆಗ್ತಿದೆಯಲ್ಲ ಸರ್ VIP ಟ್ರೀಟ್ಮೆಂಟ್ ಅಂದರೆ, ನೀವು ಅವತ್ತು ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿದ್ದಾಗ ಬಿರಿಯಾನಿ ಕೊಡ್ತಿದ್ದಾರ ದರ್ಶನ್ಗೆ ಅಂತ ಕೇಳಿದ್ರಿ. ನಾನು ಬಿರಿಯಾನಿಗೆ ಮಾತ್ರ ರೆಸ್ಪಾಂಡ್ ಮಾಡಿದ್ದೆ, ಪರಪನಾಗ್ರಹಾರದಲ್ಲಿರೋ ಫೋನು, VIP ಟ್ರೀಟ್ಮೆಂಟ್ ಇದ್ರ ಬಗ್ಗೆ ನಾನು ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಗೃಹ ಸಚಿವರು. ನಡೀರಿ, ನಾನು ಅಲ್ಲೇ ಹೇಳಿದ್ದೀನಿ ಅವತ್ತೇ, ಹೇಳಿಲ್ವಾ ನಿಮ್ಗೆ? ಚಿಕನ್ ಬಿರಿಯಾನಿ ಅವೆಲ್ಲ ಕೊಡಲ್ಲಪ್ಪ ಅಂತ ಹೇಳಿದ್ದೀನಿ. ಜೈಲ್ ಒಳಗಡೆನೂ ಕೊಡಲ್ಲ, ಅಲ್ಲಿ ಮಾಡೋದು. ನೀವು ಬನ್ನಿ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಯಾವ ಅಡುಗೆ ಮಾಡ್ತಾರೆ. ಬಂದ್ರೆ ನೀವು ಜೊತೆಲಿ ಕರ್ಕೊಂಡು ಹೋಗ್ತೀನಿ. ನಡೀರಿ, ನಾನು ಅಲ್ಲೇ ಹೇಳಿದ್ದೀನಿ ಅವತ್ತೇ, ಹೇಳಿಲ್ವಾ ನಿಮ್ಗೆ? ಚಿಕನ್ ಬಿರಿಯಾನಿ ಅವೆಲ್ಲ. ಇದು ಜುಲೈ 2ನೇ ತಾರೀಕು, ಯಾವಾಗ ಪರಪನಾಗ್ರಹಾರ ಕಾರಾಗೃಹ ಅದರೊಳಗಡೆ ಚಿಕನ್ ಮಟನ್ ಎಲ್ಲ ಬಿರಿಯಾನಿ ಇತ್ಯಾದಿ ಸಪ್ಲೈ ಆಗ್ತಿದೆಯಾ ಅನ್ನೋದನ್ನ ಪ್ರಶ್ನೆ ಮಾಡಿದಾಗ ಗೃಹ ಸಚಿವರು ಹೇಳಿದ್ರು. ಇವತ್ತು ಇದೇ ಪ್ರಶ್ನೆಯನ್ನ ಕೇಳಿದ್ರು ಮಾಧ್ಯಮದವರು. ನೀವು ಅವತ್ತು ಕೇಳಿದ್ರೆ VIP ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿದ್ರಿ ಅಂತ. ಅದಕ್ಕೆ ಗೃಹ ಸಚಿವರ ರಿಯಾಕ್ಷನ್, ನಾನು ಅವತ್ತು ಹೇಳಿದ್ದು ಬರೀ ಬಿರಿಯಾನಿ ವಿಚಾರಕ್ಕೆ. ಕೇಳಿಸ್ಕೊಳ್ಳಿ ಇವತ್ತಿನ ರಿಯಾಕ್ಷನ್ ಪರಮೇಶ್ವರ್ ಅವ್ರದ್ದು. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ, ಕ್ರಮ ತಗೊಳ್ತೀವಿ ಅಂತ. ಇನ್ನೇನು ಲಿಸನ್ ಟು ಮೀ, ಯು ಆರ್ ನಾಟ್ ಇಂಟರಾಗೇಟಿಂಗ್ ಮೀ, ಯು ಆರ್ ನಾಟ್ ಇಂಟರಾಗೇಟಿಂಗ್ ಮೀ. ಕೇಳೋದ್ ಕೇಳ್ಕೊಳ್ಳಿ ಅಪ್ಪ, ಹೇಳೋದ್ ಕೇಳ್ಕೊಳ್ಳಿ. ನಾನು ಕೋಪ ಮಾಡ್ಕೊಳ್ತಿಲ್ಲ, ನೀವು ಹೇಳೋದ್ ಕೇಳಬೇಕು. ಹೇಳೋದ್ ಕೇಳ್ಬೇಕಲ್ಲ ನೀವು. ಹೇಳೋದ್ ನೋಡಿ, ಇದೊಂದು ಕಡೆ ಸೆಂಟ್ರಲ್ ಜೈಲಿನಲ್ಲಿರೋ ಕೊಲೆ ಆರೋಪಿಯೇ VIP ಗೊತ್ತಿದ್ದು ಮೈ ಮರ್ತ್ರ ಗೃಹ ಸಚಿವರು ಅಂತ ಹೇಳಿ. ಬೆಡ್ ಇಲ್ಲ, ಫುಡ್ ಇಲ್ಲ, VIP ಟ್ರೀಟ್ಮೆಂಟು ಇಲ್ಲ ಅಂತ ಹೇಳಿದ್ರು ಪರಮೇಶ್ವರ್ ಅವರು ಹಿಂದೆ ಕೇಳಿದ ಸಂದರ್ಭದಲ್ಲಿ. ಈಗ ಆಗ್ತಿದೆಯಲ್ಲ ಸರ್ VIP ಟ್ರೀಟ್ಮೆಂಟ್ ಅಂದರೆ, ನೀವು ಅವತ್ತು ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿದ್ದಾಗ ಬಿರಿಯಾನಿ ಕೊಡ್ತಿದ್ದಾರ ದರ್ಶನ್ಗೆ ಅಂತ ಕೇಳಿದ್ರಿ. ನಾನು ಬಿರಿಯಾನಿಗೆ ಮಾತ್ರ ರೆಸ್ಪಾಂಡ್ ಮಾಡಿದ್ದೆ, ಪರಪನಾಗ್ರಹಾರದಲ್ಲಿರೋ ಫೋನು, VIP ಟ್ರೀಟ್ಮೆಂಟ್ ಇದ್ರ ಬಗ್ಗೆ ನಾನು ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಗೃಹ ಸಚಿವರು. ನಡೀರಿ, ನಾನು ಅಲ್ಲೇ ಹೇಳಿದ್ದೀನಿ ಅವತ್ತೇ, ಹೇಳಿಲ್ವಾ ನಿಮ್ಗೆ? ಚಿಕನ್ ಬಿರಿಯಾನಿ ಅವೆಲ್ಲ ಕೊಡಲ್ಲಪ್ಪ ಅಂತ ಹೇಳಿದ್ದೀನಿ. ಜೈಲ್ ಒಳಗಡೆನೂ ಕೊಡಲ್ಲ, ಅಲ್ಲಿ ಮಾಡೋದು. ನೀವು ಬನ್ನಿ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಯಾವ ಅಡುಗೆ ಮಾಡ್ತಾರೆ. ಬಂದ್ರೆ ನೀವು ಜೊತೆಲಿ ಕರ್ಕೊಂಡು ಹೋಗ್ತೀನಿ. ನಡೀರಿ, ನಾನು ಅಲ್ಲೇ ಹೇಳಿದ್ದೀನಿ ಅವತ್ತೇ, ಹೇಳಿಲ್ವಾ ನಿಮ್ಗೆ? ಚಿಕನ್ ಬಿರಿಯಾನಿ ಅವೆಲ್ಲ. ಇದು ಜುಲೈ 2ನೇ ತಾರೀಕು, ಯಾವಾಗ ಪರಪನಾಗ್ರಹಾರ ಕಾರಾಗೃಹ ಅದರೊಳಗಡೆ ಚಿಕನ್ ಮಟನ್ ಎಲ್ಲ ಬಿರಿಯಾನಿ ಇತ್ಯಾದಿ ಸಪ್ಲೈ ಆಗ್ತಿದೆಯಾ ಅನ್ನೋದನ್ನ ಪ್ರಶ್ನೆ ಮಾಡಿದಾಗ ಗೃಹ ಸಚಿವರು ಹೇಳಿದ್ರು. ಇವತ್ತು ಇದೇ ಪ್ರಶ್ನೆಯನ್ನ ಕೇಳಿದ್ರು ಮಾಧ್ಯಮದವರು. ನೀವು ಅವತ್ತು ಕೇಳಿದ್ರೆ VIP ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿದ್ರಿ ಅಂತ. ಅದಕ್ಕೆ ಗೃಹ ಸಚಿವರ ರಿಯಾಕ್ಷನ್, ನಾನು ಅವತ್ತು ಹೇಳಿದ್ದು ಬರೀ ಬಿರಿಯಾನಿ ವಿಚಾರಕ್ಕೆ. ಕೇಳಿಸ್ಕೊಳ್ಳಿ ಇವತ್ತಿನ ರಿಯಾಕ್ಷನ್ ಪರಮೇಶ್ವರ್ ಅವ್ರದ್ದು.